ಅವರು ಕಾಯೋದು ಟೈಮ್ ವೇಸ್ಟ್ ಮಾಡೋದು ತಪ್ಪುತ್ತಲ್ಲ. ಏನಿಲ್ಲ, ನೀವು ಯಾವ ಟೈಮ್ಗೆ ಬೇಕಾದ್ರೂ ಬನ್ನಿ ಅಂತ ಫ್ರೀ ಬಿಟ್ಬಿಡ್ತೀರಿ. ಮತ್ತೆ ಹಾಗಾದ್ರೆ ಯಾಕೆ ಎಲ್ಲರೂ ಒಂದೇ ಟೈಮ್ಗೆ ಬಂದಿದ್ದಾರೆ? ನೀವು ಬುದ್ಧಿವಂತರು ಅನ್ನೋದು ನನಗೆ ಗೊತ್ತಪ್ಪ. ನೀವು ಬುದ್ಧಿ ನನ್ನ ಮೇಲೆ ಯಾಕೆ ಪ್ರಯೋಗ ಮಾಡ್ತೀಯಾ? ನನಗೇನು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇರೋದನ್ನ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಏನು ಕಷ್ಟ ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ಉತ್ತರ ಕೊಡೋದು ಬಿಟ್ಟು ನೀನೆಲ್ಲ ಮಾತಾಡ್ತಾನೆ. ಇಲ್ಲಿ ಬುದ್ಧಿವಂತ ನಂಬರ್ ಪ್ರಯೋಗ ದಿನಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಆಗುತ್ತೆ? ಸರಿ, ಆ ಪಾರ್ಟಿಗೆ ಕಾಲ್ ಗಂಟೆಗೆ ಒಂದೊಂದು ಕೊಟ್ರೆ ಈ ತರ ಜನ ಎಲ್ಲ ಬಂದು ದಿನ ಎಲ್ಲ ಕಾಯೋದು ತಪ್ಪುತ್ತಲ್ಲಪ್ಪ. ಯಾಕೆ ಮಾಡೋದಿಲ್ಲ? ಸಿಸ್ಟಮ್ ಇರೋದು ಅದೇ ತರ ತಾನೇ. ನಿಮ್ಗೆ ಎವ್ರಿ 15 ಮಿನಿಟ್ಸ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಬೋದಲ್ಲ. ಎಲ್ಲ ಆಲ್ಮೋಸ್ಟ್ ಪ್ರೀ ರಿಜಿಸ್ಟರ್ ಆಗಿರೋರೆ ತಾನೇ ಇಲ್ಲಿ ಬರೋದು ಮೆಜಾರಿಟಿ. ಹಂಗೆ ಇರೋದು ಸಿಸ್ಟಮ್ ಇರೋದೇ. ಈಗ ಇವರು ಸ್ಕ್ರೂಟ್ನಿ ಮಾಡಿದ ಮೇಲೆನೆ ಅಪಾಯಿಂಟ್ಮೆಂಟ್ ಕೊಡ್ಬೇಕು. ಸ್ಕ್ರೂಟ್ನಿ ಮುಗಿದ್ಮೇಲೆ ಮತ್ತೇನು ಇವ್ರು ಸ್ಕ್ರೂಟ್ನಿ ಮಾಡೋದು ತಿರ್ಗಾ ಬೇಕಂತೆ. ಇಲ್ಲಿ ನೋಡಿ, ಜನ ಹೊರಗಡೆ ನೋಂದಾವಣಿ ಕಚೇರಿಗಳಲ್ಲಿ ದಲ್ಲಾಳಿಗಳು ಲೂಟಿ. ಹೇಳಿ, ಓದ್ಬೇಕಾ? ಮೇಲ್ಕಂಡ ಗ್ರಾಮದ ವಾಸಿ ಆಗಿದ್ದ ನಾನು ದಲ್ಲಾಳಿಗಳು ಮತ್ತು ಯಾವ ನೋಂದಣಿ ಇಲ್ಲದೆ ಕಚೇರಿ ಕೆಲಸ ಮಾಡುವ ವ್ಯಕ್ತಿಗಳು ಜನಗಳು ರಿಜಿಸ್ಟ್ರೇಷನ್ ಮತ್ತು ದಾಖಲೆಗಳನ್ನ ತರುವ ಪಕ್ಷದಲ್ಲಿ 4 ರಿಂದ 5 ಸಾವಿರ ರು ಲಂಚ ಕೇಳುತ್ತಾರೆ. ನಾನು ಜನ ಹೇಳ್ತಾ ಇರೋದು, ಇಲ್ಲಿ ನಾನಲ್ಲ. ಒಳಗಡೆ ಕೆಲಸ ಮಾಡುವರು ಮುಂಗಡ ಮಾತ್ರ ಮಾತನಾಡಿ ಆಮೇಲೆ, ಅಂದ್ರೆ ಮೊದಲೇ ಫಿಕ್ಸ್ ಆಗ್ಬಿಡುತ್ತೆ ಅಂತ ಅಡ್ವಾನ್ಸ್ ಆಗಿ ಮುಂಗಡವಾಗಿ ಮಾತನಾಡಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಜನ ಬರ್ಕೊಟ್ಟಿರೋದಪ್ಪ. ನಾನೇನು ಎಲ್ಲೋ ಕನಸಲ್ಲಿ ಕಂಡುಬಿಟ್ಟು ಹೇಳ್ತಾ ಇಲ್ಲ. ದಲ್ಲಾಳಿಗಳ ಮುಖಾಂತರ ವಸೂಲಿ ಮಾಡ್ತಾ ಇದ್ದೀರಿ ಅಂತ. ಹಂಗಾದ್ರೆ ಈಗ ಜನ ಬರ್ಕೊಟ್ಟಿರೋರು ಸುಳ್ಳು ಅಂತ ಹೇಳ್ಬೇಕಾ? ಇಲ್ಲಿ ನಿಂತಿರೋರೆಲ್ಲ ಸುಳ್ಳುಗಾರರು. ಹಾಗಾದ್ರೆ ನೀವೊಬ್ಬರೇ ಸತ್ಯವಂತರು. ಅದನ್ನೇ ಪ್ರಮಾಣ ಮಾಡಿ ಹೋಗ್ಲಿ. ಧರ್ಮಸ್ಥಳ ಮಂಜುನಾಥನ ಆಣೆ, ನಾನೊಬ್ಬನೇ ಸತ್ಯವಂತ. ಇಲ್ಲಿ ನಿಂತಿರೋರು ಹೇಳ್ತಾ ಇರೋರೆಲ್ಲ ಸುಳ್ಳುಗಾರರು. ಅದನ್ನೇ ಹೇಳಿ. ಹಂಗಾದ್ರೆ ಹೇಳಿ ಸ್ವಾಮಿ, ಹೇಳಿ, ಗಟ್ಟಿಯಾಗಿ ಹೇಳಿ. ನಿಮ್ಗೆ ಧೈರ್ಯ ಇದ್ರೆ ಅವರೆಲ್ಲ ಸುಳ್ಳುಗಾರರು ಅಂತ ಹೇಳಿ. ನೀವು ಮುಟ್ಟಲ್ಲ, ನಿಮ್ ಪರವಾಗಿ ದಲ್ಲಾಳಿಗಳು ವಸೂಲಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಹೇಳೋದು ಧರ್ಮಸ್ಥಾನ ಹಣೆ ನಾನು ತಗೊಂಡಿಲ್ಲ ಅಂತ. ಯಾಕಂದ್ರೆ ತಗೊಳ್ಳೋದು ನಿಮ್ ದಲ್ಲಾಳಿ. ಹಿಂದಿನ ದಿನನೇ ನಿಮ್ಗೆ ಪೇಮೆಂಟ್ ಆಗುತ್ತೆ. ಬೋರ್ಡ್ ಹಾಕಿ. ಹಾಗಾದ್ರೆ ನಾವು ನಮ್ಮ ಹೆಸರು ಹೇಳಿ ಯಾರು ಕೂಡ ವಸೂಲಿ ಮಾಡಬಾರ್ದು ಅಂತ ಹೇಳಿ ಅಂತ ನೀವು ಕೊಡ್ಬೇಡಿ ಅಂತ ಬೋರ್ಡ್ ಹಾಕಿ. ಧೈರ್ಯ ಇದ್ರೆ ನಿಮ್ಗೆ. ಡೀಡ್ ರೈಟರ್ಸ್ ಆಗ್ಲಿ, ಲಾಯರ್ಸ್ ಆಗ್ಲಿ, ನಮ್ಗೆ ಯಾವುದು ಕೂಡ ನಾವು ಕೇಳೋದಿಲ್ಲ, ನಾವು ತಗೊಳ್ಳೋದಿಲ್ಲ. ನಮ್ಮ ಪರವಾಗಿ ಯಾರು ಕೊಡಬಾರ್ದು ಅಂತ ಹಾಕ್ರಿ, ನೋಡೋಣ. ಇವತ್ತು ಏನಕ್ಕೆ ಬೇಕು? ಇವ್ರದ್ದು ಇಲ್ಲಿ ನಡೆಯಲ್ಲ, ಅಲ್ಲೇ ನಡೆದೋಗಿರುತ್ತೆ. ಇಲ್ಲಿ ಏನು ಕಾಣಲ್ಲ.